ಬಿಸಿಯಾಗಿ ಹೋಳಿಗೆ ತಿನ್ನೋಣ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ. ಹೋಳಿಗೆನ ಬಾಳೆ ಎಲೆ ಮೇಲೆ ಮಾಡಿದ್ರೆ ಚಂದ ಅಂತ ಅಮ್ಮ ಬಾಳೆ ಎಲೆ ಕೀಳ್ತಾ ಇದ್ದಾರೆ. ಹೆಂಗ್ ರೊಟ್ಟಿ ಮಾಡ್ತಿತ್ತು ನೋಡಿಯ ನೀನು? ನೋಡಿ ಎಷ್ಟು ಚಂದ ರೊಟ್ಟಿ ಮಾಡ್ತಾ ಇತ್ತಲ್ಲ. ನಮಗೆ ಇಷ್ಟ ಆಗಲ್ಲ. ಇದಕ್ಕೆ ಸೈಡಲ್ಲಿ ಪಲ್ಯ ಹಾಕೊಂಡು ತಿಂತಾ ಇದ್ರೆ ಆಹಾ ಅನ್ಸುತ್ತೆ. ಬರ್ರಿ ತಿನ್ನಾನು ಫಸ್ಟ್. ಬೇಳೆ ಹೋಳಿಗೆ ರೆಡಿ ಆಗಿದೆ. ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಿಂಪಲ್ ಆಗಿ ಒಂದು ಸ್ವಲ್ಪ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ವಿ. ಸ್ವಲ್ಪ ಸಾಂಬಾರು, ಹೋಳಿಗೆ ಸಾಂಬಾರು, ಹಾಗೆ ಹೋಳಿಗೆ ಮಾಡ್ಕೊಂಡ್ವಿ. ಹೋಳಿಗೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಮ್ಮನೆಲ್ಲೇ ಇದ್ದ ಬಾಳೆ ಮರದ ಎಲೆ ಕಿತ್ಕೊಂಡು ಹೋಳಿಗೆ ಮಾಡ್ತಾ ಇದೀವಿ. ಬಾಳೆ ಎಲೆ ಮೇಲೆ ಹಾಕೊಂಡು ಹೋಳಿಗೆ ತಡ್ತಾ ಇದ್ರೆ ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ? ಹೂರ್ಣ ನೋಡಿ ಎಷ್ಟು ನೈಸ್ ಆಗಿ ಬಂದಿದೆ. ಸ್ವೀಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಹೋಳಿಗೆನ ಈ ತರ ಪೇಪರ್ ತರ ಮಾಡ್ಬೇಕು, ಅವಾಗೆ ಒಳ್ಳೆ ಟೇಸ್ಟ್ ಬರೋದು. ಅದ್ರಲ್ಲೂ ಅಮ್ಮನ ಕೈ ರುಚಿ ಹೇಳಲೇಬಾರ್ದು. ಬೇಳೆ ಕಟ್ಟು ರೆಡಿ ಆಯ್ತು. ಹಾಗೆ ನಾವು ಹೆಸರು ಕಾಳು ಪಲ್ಯ ಕೂಡ ಮಾಡ್ಕೊಂಡಿದ್ವಿ. ಸೂಪರ್ ಆಗಿತ್ತು. ಬನ್ನಿ ಲಾಗ್ ನೋಡ್ಕೊ ಬರೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬೆಳಗ್ಗೆನೇ ಎದ್ಬಿಟ್ಟು ಹಿಂದ್ಗಡೆ ಎಲ್ಲ ಒಂದು ರೌಂಡ್ ಬಂದಿದ್ದೀನಿ. ಸೇಮ್ ಡೈಲಿ ಬರೋ ಥರನೇ. ಹಿಂದ್ಗಡೆ ಒಂಥರ ಏನೋ ಒಂಥರ ತಣ್ಣು ಕೂಲಾಗಿರುತ್ತೆ ಇಲ್ಲೆಲ್ಲ ಓಡಾಡ್ಕೊಂಡಿರೋದಕ್ಕೆ. ಹಾಗಾಗಿ ಹಿಂದ್ಗಡೆ ಒಂದು ರೌಂಡ್ ಬರ್ತೀನಿ. ನೋಡಿ ಎಲ್ಲ ಹಸಿರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬಂದಿರೋದ್ರಿಂದ. ಕೆಳಗಡೆ ನೆಲಗಳೆಲ್ಲ ತಣ್ಣಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಬಿಸಿಲು ಬಿಡುತ್ತೆ. ಇವತ್ತು ನಮ್ಮಮ್ಮ ಬೆಳಗ್ಗೆ ಏನು ತಿಂಡಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನಮ್ಮಮ್ಮ ರೊಟ್ಟಿ ಮಾಡಬೇಕು ಅಂತ ಇದ್ದರು. ರೊಟ್ಟಿಗೆ ಈರುಳ್ಳಿ ರಸ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನಮ್ಮಮ್ಮ ಮಾಡೋ ರೊಟ್ಟಿ ಜೊತೆಗೆ ಈರುಳ್ಳಿ ರಸ ರೆಡಿ ಆಗ್ತಾ ಇದೆ. ಟೊಮೊಟೊ ಹಾಗೆ ಈರುಳ್ಳಿನ ಒಗ್ಗರಣೆ ಹಾಕೊಳ್ತಾ ಇದ್ದಾರೆ. ಇದು ಹಾಕೊಂಡ್ಮೇಲೆ ಎಲ್ಲ ಆಲ್ರೆಡಿ ಮಸಾಲೆ ಕೂಡ ಎಲ್ಲ ಮಿಕ್ಸಿ ಮಾಡಿ ರೆಡಿ ಇಟ್ಟಿದ್ದಾರೆ. ಏನ್ ಜಾಸ್ತಿ ಟೈಮ್ ಏನ್ ತಗೊಳೋದಿಲ್ಲ. ಇನ್ನ ಈ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಈರುಳ್ಳಿ ರಸ ರೆಡಿ ಆಗ್ಬಿಡುತ್ತೆ. ಅದು ಆ ಕಡೆದು ಏನ್ ಮಾಡ್ತಾ ಇದ್ದೀರಾ? ರೊಟ್ಟಿಗೆ ಇಟ್ಬೇಕಂತ ಇದ್ದೀನಿ. ಹಿಟ್ಟು, ಅನ್ನ, ನೀರು, ಉಪ್ಪು ಹಾಕ್ಬೇಕು. ಒಂದ್ ಕಡೆ ರೊಟ್ಟಿ ಮಾಡಕ್ಕೆ ರೆಡಿ ಮಾಡ್ತಾ ಈ ಕಡೆ ಈರುಳ್ಳಿ ರಸ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಹೋಳಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀರಲ್ವಾ, ಹಾಗಾಗಿ ಗೊತ್ತಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೋಳಿಗೆ ರೆಸಿಪಿನ ಮುಂದೆ ಅಪ್ಲೋಡ್ ಮಾಡಿದ್ದೀನಿ ಇದೇ ವಿಡಿಯೋದಲ್ಲೇ, ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಈಗ ಕಂಟಿನ್ಯೂ ಮಾಡೋಣ ಬನ್ನಿ. ರೊಟ್ಟಿ ಎಲ್ಲಿ ತನಕ ಬಂತು ಅಂತ ಹೇಳಿ. ರೊಟ್ಟಿಗೆ ನೀರು ಪಕ್ಕದಲ್ಲಿ ಕೊತ್ತ ಕುದಿತಾ ಇದೆ. ಈರುಳ್ಳಿ ರಸ ರೆಡಿ ಆಯ್ತು. ಹಾಗೆ ಹಿಟ್ಟು ಹಾಕಿದ್ದಾರೆ ನಮ್ಮಮ್ಮ ರೊಟ್ಟಿ ಮಾಡಕ್ಕೆ. ಸ್ವಲ್ಪ ರೊಟ್ಟಿ ಮಾಡ್ತಿದ್ವಿ. ಒಂದು 7 ರಿಂದ 8 ರೊಟ್ಟಿ ಆಗಬಹುದು ಅಷ್ಟೇನೆ. ಫುಲ್ ಹೇಗ್ ಮಾಡ್ತಾರೆ ಪ್ರೋಸೆಸ್ ಫುಲ್ ವಿಡಿಯೋದಲ್ಲಿ ತೋರಿಸಿದೀನಿ, ನೋಡ್ತಾ ಇರಿ. ಬೈತಾ ಇತ್ತು ನಮ್ಮಮ್ಮ ಹಾಲು ಕುಡ್ದಿಲ್ಲ ಅಂತ ಹೇಳಿ. ಬರಮ್ಮ ಬರಮ್ಮ, ವಿಡಿಯೋ ಮಾಡ್ತಾ ಇದ್ದೀನಿ. ಬಯಮ್ಮ ಏನ್ ಬೈತಿದ್ರಲ್ಲ. ತಕ್ಷಣ ಹಾಲು ಕುಡಿ ಅಂದ್ರೆ ಹಾಲು ಕುಡಿಯಲ್ಲ, ಏನು ಇಲ್ಲ, ಕಾಳು ತಿನ್ನಲ್ಲ. ಅದು ಪರವಾಗಿಲ್ಲ, ಪವರ್ ಐತ್ ನೋಡಿ. ವಿಡಿಯೋ ತೆಗಿತಾ ಇದ್ದೀನಿ, ಬೈರಿ ಅಂದ್ರೂ ಮಾತಾಡ್ತಾ ಇತ್ತು ನಮ್ಮಮ್ಮ. ಬೀಜಗಳೆಲ್ಲ ಇದಾವೆ, ತಿನ್ನು ಅಂತಂದ್ರೆ ಯಾವ್ದು ತಿನ್ನಂಗಿಲ್ಲ. ನೋಡಿ ವಿಡಿಯೋ ತೆಗಿತಾ ಇದ್ರೆ ನನಗಂಚೂರು ನೆನಪಿನ ಶಕ್ತಿ ಕಡಿಮೆ ಆಗೈತಿ. ನೆನಪರು ಮಾಡಲ್ಲ. ನೆನಪರು ಮಾಡಿದ್ರೆ ತೆಗ್ದರು ಕೊಡ್ತೀನಿ ನಾನು. ಆದ್ರಿ ಬೈಬೇಡ್ರಿ ತಿಂತೀನಿ. ಇನ್ನು ನೋಡ್ತೀನ ಅಮ್ಮಮ್ಮ ಬೈತಾ ಇತ್ತು ನನಗೆ. ಯಾಕೆ ಅಂತನಾ, ನಮ್ಮ ಮಿಲ್ಕು ಕುಡ್ದಿಲ್ಲ ಅಂತ, ಹಾಲು ಕುಡ್ದಿಲ್ಲ, ಬಾದಾಮಿ ತಿಂದಿಲ್ಲ ಅಂತ ಬೈತಾ ಐತೆ. ಹೋಗು ನೀನು ಬ್ರಷ್ ಮಾಡೋಗು, ನಾನು ಬರ್ತೀನಿ. ಅಮ್ಮನ ಹತ್ರ ಬೆಳಗ್ಗೆನೆ ಸುಪ್ರಭಾತ ಕೇಳಿಸ್ಕೊಂಡು ಮತ್ತೆ ವಿಡಿಯೋ ಮಾಡಕ್ ಬಂದಿದ್ದೀನಿ. ರೊಟ್ಟಿ ಮಾಡ್ತಾ ಇದ್ದಾರೆ. ರೊಟ್ಟಿ ಮಾಡಕ್ಕೆಲ್ಲ ಹಿಟ್ಟನ್ನ ಬೇಯಿಸ್ಕೊಂಡು ಒಂದು ದೊಡ್ಡದಾಗಿರೋ ಪ್ಲೇಟಿಗೆ ಹಾಕೊಂಡಿದ್ದಾರೆ. ಇದನ್ನ ಚಂದ ನಾದ್ಕೋಬೇಕು. ನೋಡಿ ಯಾವ ತರ ನಾದ್ತಾ ಇದ್ದಾರೆ ಅಂತೇಳಿ. ಇದು ಸಾಫ್ಟ್ ಆಗ್ಬೇಕು, ಯಾಕಂದ್ರೆ ಒಂದು ಗಂಟೆ ಸಿಕ್ಕರೆ ರೊಟ್ಟಿ ಹರಿದೋಗ್ಬಿಡುತ್ತೆ. ಹಾಗಾಗಿ ಫುಲ್ ಸಾಫ್ಟ್ ಆಗೋ ತನಕ ಈ ತರ ಹಿಂಗೆ ನಾದ್ತಾರೆ ಹಿಟ್ಟನ್ನ. ಈ ಹಳ್ಳಿ ಕಡೆ ಎಲ್ಲ ಏನಪ್ಪಾ ಅಂದ್ರೆ ಮರ್ಗೆ ಅಂತ ಹೇಳ್ತಾರೆ, ಅದನ್ನೇ ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ಅದಿಲ್ಲ. ಹಾಗಾಗಿ ನಮ್ಮಮ್ಮ ಈ ತರ ದೊಡ್ಡ ಪ್ಲೇಟ್ ಅಲ್ಲೇ ಮಾಡೋದು ಯಾವಾಗ ಮಾಡಿದ್ರು. ನಾವಂತೂ ತಿಂಡಿಗೆ ರೆಡಿಯಾಗಿ ಕುತ್ಕೊಂಡಿದೀವಿ. ನೀನು ಆತರ್ವಾ? ನೀನು ತಿನ್ನಲ್ಲ? ನಿಂಗೆ ರೊಟ್ಟಿ ಬೇಕಾ ಬೇಡ? ಬೇಡ, ಬೆಕ್ಕು ಅಲ್ಲ ಬೇಕು. ರೊಟ್ಟಿಗೆ ನಾವು ರೆಡಿಯಾಗಿ ಕುತ್ಕೊಂಡಿದೀವಿ. ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಕುತ್ಕೊಳ್ಳೋ ತಳಗೆ, ನಮ್ಮಮ್ಮ ಕಾಣಿಸಲ್ಲ. ರೊಟ್ಟಿ ಮಾಡ್ತಾ ಇದ್ದಾರೆ. ಹೆಂಗ್ ರೊಟ್ಟಿ ಮಾಡ್ತಿತ್ತು ನೋಡಿಯ ನೀನು? ನೋಡಿ ಎಷ್ಟು ಚಂದ ರೊಟ್ಟಿ ಮಾಡ್ತಾ ಇತ್ತಲ್ಲ.
ಇಲ್ಲ ಆಗ್ಬಿಟ್ಟಿತ್ತ ರೊಟ್ಟಿ ಯಾರಿಗೆ ಬೇಕಾದ ರೊಟ್ಟಿ ಇವಾಗ ನೋಡಿ ರೊಟ್ಟಿ ಮಾಡ್ತಾ ಇರೋ ಸೌಂಡ್ ಕೇಳಕ್ಕೆ ಏನೋ ಒಂಥರ ಚಂದ. ಇದನ್ನ ತಟ್ಟೋ ರೊಟ್ಟಿ ಅಂತಾರೆ ಅಲ್ಲ ನಮ್ಮ ಜಾಸ್ತಿ. ಕೈ ರೊಟ್ಟಿ ಕೂಡ ಅಂತಾರಂತೆ. ನಮ್ಮ ಹತ್ರ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾನೆ ತಿಂಡಿ ತಿನ್ನಕ್ಕೆ. ಅವನು ಬ್ರಷ್ ಮಾಡ್ಕೊಂಡು ಬಂದಿದ್ದಾನಂತೆ. ಬನ್ನಿ ಇನ್ನ ರೊಟ್ಟಿ ರೆಡಿ ಆಯ್ತು. ಇನ್ನೇನಿಲ್ಲ, ನಾನು ಆ ತರ ತಿಂಡಿ ತಿಂತೀವಿ ಫಸ್ಟ್, ಆಮೇಲೆ ನಮ್ಮಮ್ಮ ತಿನ್ನೋದು. ಸುಡ್ತಾ ಇದೆ ರೊಟ್ಟಿ ರೆಡಿ ಆಗ್ಬಿಟ್ಟಿದೆ. ಒಬ್ಬ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ, ಸಕ್ಕತ್ ಬಿಸಿ ಇದೆ, ಸಕ್ಕತ್ ಬಿಸಿ ಬಿಸಿ ರೊಟ್ಟಿ. ಇದಕ್ಕೆ ಒಳ್ಳೆ ಅಮ್ಮ ಈರುಳ್ಳಿ ರಸ ಮಾಡಿದ್ದಾರೆ. ಈರುಳ್ಳಿ ರಸ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೋಡಿ ರೊಟ್ಟಿ ನೋಡೋದಕ್ಕೆ ರೌಂಡಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಸ್ವಲ್ಪ ರೋಸ್ಟಾಗಿ ಆಗಬೇಕು. ಈಗಂದರೆ ಈ ಬಿಸಿ ಬಿಸಿ ಇದೆ ಅಲ್ವಾ, ಹಾಗಾಗಿ ಇಟ್ಕೊಳಕ್ಕಾಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಹಂಚ ಮೇಲೆ ಹಾಗೆ ಒಳ್ಳೆ ಬುಟ್ಟಿ ಬುಟ್ಟಿ ಥರ ಕಾಣಿಸುತ್ತೆ. ಈಗ ಒಂದು ಸ್ವಲ್ಪ ಮೆತ್ತಗೆ ಕಾಣಿಸ್ತಾ ಇತ್ತೇನಲ್ಲಮ್ಮ ನೋಡೋಕ್ಕೆ. ಚೂರು ಕಲರ್ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಇದ್ರೊಳಗಡೆ ಪಲ್ಯ ಹಾಕೊಂಡು ತಿಂತಾರೆ ನಮ್ಮ ಅಮ್ಮರೆಲ್ಲ, ನಮಗೆ ಇಷ್ಟ ಆಗಲ್ಲ. ಇದಕ್ಕೆ ಸೈಡಲ್ಲಿ ಪಲ್ಯ ಹಾಕೊಂಡು ತಿಂತಾ ಇದ್ರೆ ಆಹಾ ಅನಿಸುತ್ತೆ. ಬರ್ರಿ ತಿನ್ನಾನು ಫಸ್ಟ್. ಇವಾಗ ರೊಟ್ಟಿ ಆಗ್ಬಿಟ್ಟಿದೆ, ತಡ ಮಾಡೋದೇ ಬೇಡ. ನಾನಂತೂ ಕಾಯೋದೇ ಇಲ್ಲ, ರೆಡಿ ಆಗ್ತಿದ್ದಂಗೆ ನಾನು ರೆಡಿ ಆಗಿಬಿಡ್ತೀನಿ ತಿಂಡಿ ತಿನ್ನೋದಕ್ಕೆ. ರೊಟ್ಟಿ ಜೊತೆ ಈರುಳ್ಳಿ ರಸ ರೆಡಿಯಾಗಿದೆ, ಸವಿಯಲು ಸಿದ್ಧ. ನಮ್ಮ ರೊಟ್ಟಿ ಪಲ್ಯ ಬನ್ನಿ ತಿನ್ನೋಣ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ರೊಟ್ಟಿಗೆ ಏನಾದ್ರು ಮಾಡಲಿ ಚೆನ್ನಾಗಿರುತ್ತೆ. ಹಂಗಂತೇಳಿ ಚಟ್ನಿ ಗಿಟ್ನಿ ಎಲ್ಲ ನಮಗೆ ಇಷ್ಟ ಆಗಲ್ಲ, ಪಲ್ಯ ಥರನೇ ಇರಬೇಕು, ರಸದ ಥರನೇ ಇರಬೇಕು. ಹೇಗಿದೆ ತಿನ್ನೋಣ. ತಿಂಡಿ ತಿಂದಾಯಿತು. ಹಾಗೆ ಒಂದು ಮೀಶೋದಲ್ಲಿ ರಿಟರ್ನ್ ಇತ್ತು, ಬಂದಿದ್ರು ರಿಟರ್ನ್ ತಗೊಂಡು ಹೋಗೋಕ್ಕೆ. ನಮ್ಮ ಅಥರ್ವನೇ ಹೋಗ್ಬಿಟ್ಟು ಕೊಟ್ಟು ಬರ್ತಾ ಇದ್ದಾನೆ. ಅವನು ನಾವು ಯಾವುದೇ ಥರ ಆರ್ಡರ್ ಮಾಡಿದ್ರು ಹೋಗಿ ಇಸ್ಕೊಬರೋದು, ರಿಟರ್ನ್ ಮಾಡಿದ್ರೆ ಕೊಟ್ಟು ಬರೋದು ಎಲ್ಲದು ಅಥರ್ವನ ಕೆಲಸನೇ. ಹಾಗೆ ಪಾಪ್ಕಾರ್ನ್ ಬೇಕು ಅಂತ ಹೇಳಿ ಅಳ್ತಾ ಇದ್ದ. ಹಾಗಾಗಿ ಮತ್ತೆ ಇನ್ನೊಂದ್ಸರಿ ಇವತ್ತು ಪಾಪ್ಕಾರ್ನ್ ಮಾಡಿ ಕೊಟ್ಟೆ. ನೋಡಿ ಅವನದು ಗತ್ತು ನೋಡಿ, ಬೆಡ್ ಮೇಲೆ ಬಂದು ಪಾಪ್ಕಾರ್ನ್ ತಿಂತ ಮೊಬೈಲ್ ನೋಡ್ತಾ ಫ್ಯಾನ್ ಹಾಕೊಂಡು ಕುತ್ಕೊಂಡಿದ್ದಾನೆ. ಹಾಯ್ ಗಾಯ್ಸ್, ಇವತ್ತು ಸ್ಪೆಷಲ್ ಆಗಿ ನಮ್ಮ ಮನೇಲಿ ಊಟಕ್ಕೆ ಒಂದು ಎಕ್ಸ್ಟ್ರಾ ಸ್ವೀಟ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಏನು ಅಂತ ಅನ್ಕೊತಾ ಇದ್ದೀರಾ? ಏನಿಲ್ಲ, ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ಸ್ಪೆಷಲ್. ಯಾವಾಗಲೂ ಹಬ್ಬಕ್ಕೆ ಮಾತ್ರ ಮಾಡ್ತಾ ಇದ್ದೀವಿ. ಇವತ್ತೇನೋ ಒಂಥರ ತಿನ್ನೋಣ ಅಂತ ಅನಿಸ್ತಾ ಇತ್ತು, ಬಿಸಿಯಾಗಿ ಹೋಳಿಗೆ ತಿನ್ನೋಣ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಅಮ್ಮ ಹೋಳಿಗೆ ಮಾಡ್ತಾ ಇದ್ದಾರೆ, ಬೇಳೆ ಹೋಳಿಗೆ ಒಳಗಡೆ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಏನು ಅಂತೇಳಿ ಒಳಗಡೆ ಹೋಗಿ ತೋರಿಸ್ಕೊ ಬರ್ತೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೋಳಿಗೆ ಅಂದರೆ ಇಷ್ಟ ಅದನ್ನು ಕಮೆಂಟಲ್ಲಿ ತಿಳಿಸಿ. ನನಗೇನು ಅಷ್ಟೊಂದು ಹೋಳಿಗೆ ಅಂದರೆ ಇಷ್ಟ ಆಗಲ್ಲ. ಬಿಸಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ನೋಡ್ತಾ ಇದ್ರೆ ತಿನ್ನೋಣ ಅಂತ ಅನಿಸುತ್ತೆ. ಸ್ವಲ್ಪ ಯಾವ ಹಬ್ಬ, ಯುಗಾದಿ ಹಬ್ಬದಲ್ಲಿ, ದೀಪಾವಳಿ ಹಬ್ಬದಲ್ಲಿ ಕಂಪಲ್ಸರಿಯಾಗಿ ಮಾಡ್ತೀವಿ. ಇನ್ನು ಬೇರೆ ಟೈಮಲ್ಲೆಲ್ಲ ತುಂಬ ಕಡಿಮೆ. ಇವತ್ತು ಯಾಕೋ ತಿನ್ನಬೇಕು ಅನಿಸ್ತಾ ಇತ್ತು. ಅದರಲ್ಲೂ ಪ್ರೆಗ್ನೆಂಟ್ ಅಲ್ವಾ, ಕೇಳಿದ ಮೇಲೆ ಮಾಡೇ ಮಾಡ್ತಾರೆ. ಅದರಲ್ಲಿ ನಮ್ಮಮ್ಮ ಸ್ವಲ್ಪ ಹೋಳಿಗೆ ಮಾಡೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಎಲ್ಲಿ ತನಕ ಬಂದಿದೆ ಕೆಲಸ ಅಂತ ಹೇಳಿ. ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದರಲ್ಲೇ ಹೋಳಿಗೆಲ್ಲೂ ಸುಮಾರು ಥರ ವೆರೈಟೀಸ್ ಇದೆ. ಅದರಲ್ಲೂ ಕಾಯಿ ಹೋಳಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಯಿ ಹೋಳಿಗೆ, ಹಾಗೆ ಬೇಳೆ ಹೋಳಿಗೆ, ಕಡಲೆಬೇಳೆ ಹೋಳಿಗೆ, ತೊಗರಿಬೇಳೆ ಹೋಳಿಗೆ ಎಲ್ಲ ಮಾಡ್ತಾರೆ. ನಮ್ಮನೆ ಮಾಡ್ತಾ ಇರೋದು ಇವತ್ತು ತೊಗರಿಬೇಳೆ ಹೋಳಿಗೆ. ಇದು ಕೂಡ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ, ಎಲ್ಲಿ ತನಕ ಬಂದಿದೆ ಕೆಲಸ ನೋಡ್ಕೊ ಬರೋಣ. ಬೇಳೆನ ಬೇಯೋದಕ್ಕಿಡೋಕ್ಕೆ ಅಮ್ಮ ನೀರು ಹಾಕಿ ಇಟ್ಕೊತಾ ಇದ್ದಾರೆ. ಜಾಸ್ತಿ ಏನು ಮಾಡ್ತಾ ಇಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮನೇಲಿ ಅಷ್ಟೊಂದು ಸ್ವೀಟ್ ಯಾರು ಇಷ್ಟಪಡೋದಿಲ್ಲ. ಆದರೆ ಹೋಳಿಗೆ ತಿನ್ನಬೇಕು ಅಂತ ಅನಿಸಿರೋದ್ರಿಂದ ಸ್ವಲ್ಪ ಮಾಡ್ತಾ ಇದ್ದಾರೆ ಅಷ್ಟೇ. ಬೇಳೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಅಷ್ಟರೊಳಗೆ ಬೆಲ್ಲನ ಕುಟ್ಟಿ ರೆಡಿ ಮಾಡೋಣ ಅಂತೇಳಿ ನಮ್ಮಮ್ಮ ಬೆಲ್ಲ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಕುಟ್ಟಿ ಬೇಳೆ ಹಾಕಿರೋ ಗ್ಲಾಸ್ ಅಳತೆಯಲ್ಲೇ ನಾವು ಎಷ್ಟು ಗ್ಲಾಸ್ ಹಾಕಿರ್ತೀವೋ ಅದೇ ಗ್ಲಾಸಲ್ಲೇ ಸೇಮ್ ಬೆಲ್ಲನ ತಗೊತೀವಿ. ನೀರು ಕುದೀತಾ ಇದೆ, ಪಕ್ಕದಲ್ಲಿ ಬೇಳೆ ಹಾಕ್ತಾ ಇದ್ದಾರೆ. ಬೇಳೆ ಹಾಕಿ ಬೇಳೆ ಬೆಂತು ಅಂದರೆ ಹೂರ್ಣ ರೆಡಿ ಮಾಡ್ಕೋಬೇಕು. ಬೇಳೆ ಹಾಕಿ ಇನ್ನೇನು ಕುದಿಯುತ್ತೆ, ಸ್ವಲ್ಪ ತನಕ ಬಿಟ್ಟರೆ ಚೆನ್ನಾಗಿ ಬೇಯಬೇಕು. ಅಷ್ಟರೊಳಗೆ ನಾವು ಏಲಕ್ಕಿನ ತಗೊಂಡು ಜಜ್ಕೊಂಡು ಬರೋಣ. ನೋಡಿ, ಒಂದು 4 ರಿಂದ 5 ಏಲಕ್ಕಿನ ತಗೊಂಡಿದ್ದೀವಿ. ಏಲಕ್ಕಿ ಹಾಕೋದ್ರಿಂದ ಏನೋ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ವೀಟಿಗೂ ಏಲಕ್ಕಿನ ಯೂಸ್ ಮಾಡ್ತಾರೆ. ಪಕ್ಕದಲ್ಲಿ ಕುದೀತಾ ಇದೆ, ಅಷ್ಟರೊಳಗೆ ಇದನ್ನ ಕುಟ್ಟಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನಮ್ಮಮ್ಮ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟನ್ನ ಚೆನ್ನಾಗಿ ಸಾಣಿಸ್ಕೊಂಡು ತಗೋಬೇಕು. ಯಾಕಂದ್ರೆ ಏನಾದ್ರೂ ಸ್ವಲ್ಪ ಗಂಟಾಗಿದ್ರೆ ಚೆನ್ನಾಗಿ ಬರೋದಿಲ್ಲ ಹೋಳಿಗೆ. ಚೆನ್ನಾಗಿ ಸಾಣಿಸ್ಕೊಂಡು ಹಿಟ್ಟನ್ನ ತಗೋಬೇಕು. ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ, ಉಪ್ಪನ್ನ ಆ್ಯಡ್ ಮಾಡ್ಕೊತಾರೆ. ಅದನ್ನ ಆ್ಯಡ್ ಮಾಡಿ ಫಸ್ಟೇ ನಾವು ನೀರು ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೆ ನೀಟಾಗಿ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗೋ ಥರ ನಾವು ಅರಿಶಿನ ಪುಡಿನ, ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕೋಬೇಕು, ಕೈಗೆಲ್ಲ ಅಂಟುತ್ತೆ. ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ವಾ ಹೋಳಿಗೆ, ಹಾಗಾಗಿ ಎಣ್ಣೆ
ಹಾಕಿ ಚೆನ್ನಾಗಿ ನಾದ್ಕೋಬೇಕು, ಸ್ವಲ್ಪ ನೆನೆಯೋಕೆ ಬಿಡಬೇಕು. ಮಾಡಿದ ತಕ್ಷಣನೇ ಮಾಡಬಾರ್ದು, ಒಂದು ಅರ್ಧ ಗಂಟೆನಾದ್ರೂ ಮಿನಿಮಮ್ ಹಿಟ್ಟನ್ನ ನೆನೆಸಿ ಇಡಬೇಕು. ಈ ತರ ಕಲ್ಸ್ಬಿಟ್ಟು ಅಮ್ಮ ಚೆನ್ನಾಗಿ ನಾದ್ತಾ ಇದ್ದಾರೆ. ಈ ತರ ನೋಡಿ, ಈ ತರ ಮಿಕ್ಸ್ ಮಾಡಿ ಇಡಬೇಕು. ಹಾಗೆ ಈಗ ಬೇಳೆ ಬೇಯ್ತಾ ಇದ್ದಂಗೆ ನಮ್ಗೆ ಹೋಳಿಗೆ ಕಟ್ಟು ಕೂಡ ರೆಡಿ ಆಗ್ಬಿಡುತ್ತೆ, ಬೇಳೆ ಕಟ್ಟು. ಅದಕ್ಕೆ ನಮ್ಮಮ್ಮ ಫ್ರೆಶ್ ಆಗಿರೋ ಕರ್ಬೇವು ಸೊಪ್ಪು ಹಾಕಿದ್ರೆ ಎಲ್ಲ ಘಮ ಘಮ ಅಂತ ಇರುತ್ತೆ ಸಾಂಬಾರ್ ಅಂತ ಹೇಳಿ ಫ್ರೆಶ್ ಆಗಿ ಕಿತ್ಕೊಂಡು ಹೋಗಕ್ ಬಂದಿದ್ದಾರೆ ಕರ್ಬೇವು ಸೊಪ್ಪು. ಅದು ಏನಂದ್ರೆ ಅವಾಗ ತಾನೇ ಕಿತ್ತಿರೋ ಕರ್ಬೇವು ಸೊಪ್ಪಿನ ಸ್ಮೆಲ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ನಾಟಿ ಸೊಪ್ಪಾಗಿರೋದ್ರಿಂದ ಸ್ಮೆಲ್ ಕೂಡ ಘಮ ಘಮ ಅಂತ ಇದೆ. ಅಲ್ಲಿ ನೋಡಿದ್ರು ಗಿಡ 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 ಗಂಟೆ. ಹಾಗೆ ಹೋಳಿಗೆ ಮಾಡೋದಕ್ಕೆ ಈ ತರ ಬಾಳೆ ಎಲೆ ಕಿತ್ಕೊಂಡು ಹೋಳಿಗೆ ಬಾಳೆ ಎಲೆ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಳೆ ಎಲೆ ಕಿತ್ಕೊಂಡು ಹೋಗಕ್ ಬಂದಿದ್ದೀವಿ. ಎಲ್ಲದನ್ನು ಯಾವ್ದು ಸ್ವಲ್ಪ ಸ್ವಲ್ಪನೇ ನಮ್ಮಮ್ಮ ಮನೆ ಹಿತ್ಲಲ್ಲೇ ಹಾಕೊಂಡ್ ಬಿಟ್ಟಿದ್ದಾರೆ. ಯಾವ್ದೇ ಒಂದ್ ಗಿಡ ಆಗ್ಲಿ ಏನಾದ್ರೂ ಆಗ್ಲಿ, ಹೂವಿನ ಗಿಡ, ಬಾಳೆ ಗಿಡ, ನಿಂಬೆ ಗಿಡ, ಯಾವ್ದಕ್ಕಾದ್ರೂ ನಾವು ಎಲ್ಲೂ ಹೋಗೋದೇ ಬೇಡ, ಮನೆಯಲ್ಲೇ ಸಿಗುತ್ತೆ. ಒಂದೋ ಎರಡೋ ಗಿಡನಾದ್ರೂ ಹಾಕೊಂಡಿರ್ತಾರೆ ಅಮ್ಮ. ಏನೋ ಒಂಥರ ಹಿಂದ್ಗಡೆ ಸುತ್ತಮುತ್ತ ಗ್ರೀನ್ ಆಗಿ ಕಾಣಿಸ್ತಾ ಇದ್ರೆ ಓಡಾಡಕ್ಕೂ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲೂ ಮಳೆಗಾಲ ಅಲ್ವಾ, ಈಗಂತೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಎಲ್ಲಾ ಕಡೆ ಹಸಿರಾಗಿ ಬಾಳೆ ಎಲೆನ ಕಿತ್ಕೊ ಬಂದಿದ್ದಾರೆ. ಇಷ್ಟೊಂದು ಬಾಳೆ ಎಲೆ ಅವಶ್ಯಕತೆ ಇರೋದಿಲ್ಲ, ನಮಗೆ ಹೋಳಿಗೆ ಯಾವ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಸಾಕು. ತೆಳಗಡೆ ತಟ್ಟೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಹಿಂದ್ಗಡೆ ಎಲ್ಲ ಮಳೆ ಎಲ್ಲ ಬಂದ್ಬಿಟ್ಟು ನೋಡಿ ಎಷ್ಟು ಕೂಲಾಗಿ ಕಾಣಿಸ್ತಾ ಇದೆ. ನೆಲ ಎಲ್ಲ ಸ್ವಲ್ಪ ನೆಂದ್ಬಿಟ್ಟಿದೆ. ಹಾಗೆ ಹಿಟ್ಟು ರೆಡಿ ಆಗಿದೆ, ಬೇಳೆನು ಬೇಯ್ತಾ ಇದೆ. ಇನ್ನ ಬೇಳೆ ಕಟ್ಟು ಬಸಿತಾ ಇದ್ದಾರೆ ಅಮ್ಮ. ನೋಡಿ, ಬೇಳೆ ಕಟ್ಟು ಜಾಸ್ತಿ ಏನ್ ಮಾಡಿಲ್ಲ, ಸಿಂಪಲ್ ಆಗಿ ಸ್ವಲ್ಪ ಹೋಳಿಗೆ ಮಾಡಿರೋದ್ರಿಂದ ಸ್ವಲ್ಪ ಬೇಳೆ ಕಟ್ಟು ಕೂಡ ಬಂದಿದೆ ಅಷ್ಟೇನೆ. ಇದಕ್ಕೆ ಬಿಸಿ ಬಿಸಿ ಇರುವಾಗ್ಲೇನೆ ಕರಿಬೇವು ಸೊಪ್ಪನ್ನ ಹಾಕ್ತಾರೆ, ಅವಾಗೆ ಸ್ಮೆಲ್ ಗಮ್ಮ ಅಂತ ಬರುತ್ತೆ. ನೀಟಾಗಿ ಬೇಳೆಯಲ್ಲಿ ಒಂದ್ ಹನಿ ಡ್ರಾಪ್ ನೀರ್ ಇಲ್ದೆ ಇರೋ ತರ ಬಸ್ಕೋಬೇಕು, ಅವಾಗ ಬೇಳೆ ಸ್ವಲ್ಪ ಮೆತ್ತಗಾಗಲ್ಲ. ನೋಡಿ, ಕರ್ಬೇವು ಸೊಪ್ಪನ್ನ ಹೀಗೆ ಬಿಸಿ ಬಿಸಿ ಇರ್ಬೇಕಾದ್ರೇನೆ ಹಾಕಿ ಅರಿಶಿನ ಪುಡಿ ಹಾಕಿ ಹುಣಸೆ ಹುಳಿನ ಹಾಕ್ಬಿಡ್ಬೇಕು. ನಮ್ಮಮ್ಮ ಹಾಕ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ರೆ ಸ್ವಲ್ಪ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡುತ್ತೆ ಅದ್ರೊಳಗಡೆ. ಈ ಬೇಳೆಗೆ ಕುಟ್ಟಿಟ್ಕೊಂಡಿರೋಂಥ ಬೆಲ್ಲನ ಹಾಕಿ ಚೆನ್ನಾಗಿ ಕಂದಿಸ್ಕೋಬೇಕು. ಬೆಲ್ಲ ಹಾಗೆ ಏಲಕ್ಕಿನ ತೋರಿಸಿದ್ನಲ್ವಾ, ಏಲಕ್ಕಿನ ಕೂಡ ಇವಾಗ್ಲೇನೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಂದಿಸ್ಬೇಕು. ಗ್ಯಾಸ್ ಮೇಲೆ ಆದ್ರೂ ಪರವಾಗಿಲ್ಲ, ಒಲೆಯಲ್ಲಾದ್ರೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ. ಈ ತರ ಎಲ್ಲ ಅಡ್ಗೆ ಮಾಡೋದಕ್ಕೆ, ಹೋಳಿಗೆ ಮಾಡಕ್ಕೆ ಒಲೆಯಲ್ಲಿ ಆಗ್ಬೇಕು, ತುಂಬಾ ಚೆನ್ನಾಗ್ ಅನ್ಸುತ್ತೆ ಹೊರಗಡೆ ಕುತ್ಕೊಂಡ್ ಮಾಡೋದಕ್ಕೆ. ನಮ್ಮನೇಲಿ ಈಗ ಈ ಸೈಡ್ ಅಲ್ಲಿ ಮಾಡಬಹುದು, ಆದ್ರೆ ಮಳೆಗಾಲ ಆಗಿರೋದ್ರಿಂದ ಮಳೆ ಇವಾಗ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ, ಹಾಗಾಗಿ ಹಿಂದೆಲ್ಲ ಮಾಡಕ್ಕಾಗಲ್ಲ, ಒಳಗಡೆನೆ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗ್ ಕಂದಿದೆ ನೋಡ್ರಿ. ಈ ತರ ಎಷ್ಟು ಆಗುತ್ತೋ ಅಷ್ಟು ಸಾಫ್ಟ್ ಆಗಿ ಕನ್ಸ್ಕೊಂಡ್ರೆ ಮಿಕ್ಸಿಲಿ ನೈಸ್ ಆಗುತ್ತೆ. ಅದೇ ರುಬ್ಬಕಲ್ಲಾದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮಿಕ್ಸಿಲೇ ಮಾಡ್ತಾ ಇದೀವಿ. ಮಿಕ್ಸಿಲಿ ಹಾಕ್ಬಿಟ್ಟು ಚೆನ್ನಾಗಿ ನೈಸ್ ಆಗಿ ಸಾಫ್ಟ್ ಆಗಿ ಬರೋ ತರ ಹೂರ್ಣನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಒಗ್ಗರಣೆ, ಸಾಂಬಾರ್, ಬೇಳೆ ಕಟ್ಟಿಗೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದಾರೆ. ಕರಿಬೇವು ಸೊಪ್ಪನ್ನ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ರೆ ಅದು ಕೂಡ ಗಮ್ಮಂತ ಬರುತ್ತೆ ಸ್ಮೆಲ್ಲು. ಒಗ್ಗರಣೆ ಹಾಕಕ್ಕೆ ರೆಡಿ ಆಯ್ತು. ನಮ್ಮಮ್ಮ ಎಣ್ಣೆ ಹಾಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಚಟಪಟ ಅಂತ ಇದ್ದಂಗೆ ಟೊಮೊಟೊ, ಈರುಳ್ಳಿ ಎಲ್ಲ ಹಾಕೊಂಡಾದ್ಮೇಲೆ ಬೇಳೆ ಕಟ್ಟನ್ನ ಹಾಕ್ತಾರೆ. ಇದನ್ನ ಜಾಸ್ತಿ ಟೈಮ್ ತಗೊಳೋದಿಲ್ಲ ಸಾಂಬಾರ್ ಮಾಡಕ್ಕೆ. ಸ್ವಲ್ಪ ಜನ ಇದಕ್ಕೆ ಮಸಾಲೆನ ರುಬ್ಬಿಟ್ಟು ಕೂಡ ಹಾಕ್ತಾರೆ. ನಮ್ಮ ಮನೇಲಿ ಸಿಂಪಲ್ ಆಗಿ ಹೀಗೆ ಒಗ್ಗರಣೆ ಹಾಕ್ಬಿಟ್ಟು ಬೇಳೆ ಕಟ್ಟನ್ನ ಸುರಿತಾರೆ, ಅಷ್ಟೇನೆ ನಾವು ಮಾಡೋದು. ಇದರಲ್ಲಿ 2 ಟೈಪ್ ಸಾಂಬಾರ್ ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಮಸಾಲೆನ ಮಿಕ್ಸಿಗೆ ಹಾಕಿ ಕೂಡ ಹಾಕ್ತಾರೆ. ಆದರೆ ಈ ಥರ ಮಾಡೋದ್ರಲ್ಲೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ರಸಮ್ಮು ಅಲ್ಲ, ಹೋಳಿಗೆ ಕಟ್ಟು ಅಲ್ಲ, ಆ ಥರ ಸಖತ್ತಾಗಿರುತ್ತೆ ನೋಡೋದಕ್ಕೂ ತಿನ್ನೋದಕ್ಕೂ. ಟೇಸ್ಟ್ ಸೂಪರಾಗಿರುತ್ತೆ. ನಮಗಂತೂ ಇದೇ ಥರ ಮಾಡಿ ಅಭ್ಯಾಸ, ಹಾಗಾಗಿ ನಮ್ಮಮ್ಮ ಹೀಗೆ ಮಾಡ್ತಾರೆ. ಈಗ ಬೇಳೆ ಕಟ್ಟನ್ನ ಅದಕ್ಕೆ ಹಾಕ್ತಾ ಇದ್ದಾರೆ. ಅದು ಜಾಸ್ತಿ ಗಟ್ಟಿ ಆಗಿರಬಾರ್ದು, ಜಾಸ್ತಿ ತೆಳುವಾಗಿರಬಾರ್ದು, ಈ ಥರ ಇರ್ಬೇಕು. ಕರೆಕ್ಟಾಗಿ ಬೆಂದಿದ್ರೆ ಈ ಥರ ಬರುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ನೀರಾಗ್ಬಿಡುತ್ತೆ ಬೇಳೆ ಕಟ್ಟು, ಹಾಗಾಗಿ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡದೆ ಇರೋ ನೀರನ್ನು ಮಾತ್ರ ಹಾಕ್ತಾ ಇದ್ದೀವಿ ಬೇಳೆ ಕಟ್ಟು. ಅದರಲ್ಲೇ ಹಾಕಿರೋ ಹುಣಸೆ ಹುಳಿ ಇತ್ತಲ್ವಾ, ಚೆನ್ನಾಗಿ ಹಿಂಡ್ಕೊಂಡು ಅದಕ್ಕೆ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ
ಕಾಯಿ ತುರಿನ ಹಾಕಿ ಉಪ್ಪು ಹಾಕಿ ಕುದಿಸ್ಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ. ಉಪ್ಪು ಹಾಕಿದ್ದಾರೆ ನಮ್ಮಮ್ಮ, ಹಾಗೆ ಕಾಯಿ ತುರಿನ ಹಾಕ್ತಾ ಇದ್ದಾರೆ. ಇನ್ನು ಕುದೀತು ಅಂದರೆ ಸಾಂಬಾರ್ ರೆಡಿ. ಸಾಂಬಾರ್ ಪಕ್ಕಕ್ಕಿಟ್ರೆ ಇನ್ನು ಹೋಳಿಗೆ ಮಾಡಬೇಕು. ಹೋಳಿಗೆ ಮಾಡೋದ್ರೊಳಗೆ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಅನ್ಕೊತಾ ಇದ್ವಿ. ಹೋಳಿಗೆ ಸಾಂಬಾರ್ ರೆಡಿ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಸಂಜೆ ಟೈಮಲ್ಲಿ ಹೋಳಿಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ವಿ. ಊಟ ಗೀಟ ಎಲ್ಲ ಮಾಡಿ ಮುಗಿಸಿ ಸಂಜೆ ಫ್ರೆಶ್ ಅಪ್ ಆಗಿ ಮತ್ತೆ ಹೋಳಿಗೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಮ್ಮಮ್ಮ ಹೋಳಿಗೆ ಮಾಡ್ತಾರೆ, ನಾನು ವಿಡಿಯೋ ತೆಗಿತೀನಿ. ಜಾಸ್ತಿ ಏನು ಹೋಳಿಗೆ ಮಾಡ್ತಾ ಇಲ್ಲ ಅಲ್ವಾ, ಹಾಗಾಗಿ ಬೇಗನೆ ಮುಗಿಯುತ್ತೆ. ಬನ್ನಿ ಹೋಗೋಣ. ಇವಾಗ ಎಲ್ಲಿ ತನಕ ಬಂದಿದೆ ನೋಡೋಣ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ. ಗೈಸ್ ಬನ್ನಿ, ಹೋಳಿಗೆ ಸಾಂಬಾರ್ ರೆಡಿ ಆಯಿತು. ಅದ್ರ ಮೇಲ್ಗಡೆ ಕಾಯಿ ತುರಿ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಕಂಪ್ಲೀಟ್ ಹೋಳಿಗೆ ಸಾಂಬಾರ್ ರೆಡಿ. ಇವಾಗ ಅಷ್ಟೇ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಹೋಳಿಗೆ ಸ್ಟಾರ್ಟ್ ಮಾಡ್ತಾರೆ ನಮ್ಮಮ್ಮ. ಹೋಳಿಗೆ ಮಾಡೋದು ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಬರೋಣ. ಎಲ್ಲರಿಗೂ ಗೊತ್ತಿರೋ ರೆಸಿಪಿನೇ. ಬನ್ನಿ ಮಾಡ್ತಾ ಇದ್ದಾರೆ, ನೋಡ್ಕೊಬರೋಣ. ಸ್ಟಾರ್ಟಿಂಗಿಂದ ತೋರಿಸ್ತಾ ಇದ್ದೆ, ಹಾಗಾಗಿ ಕಂಪ್ಲೀಟಾಗಿ ತೋರಿಸ್ತೀನಿ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೇಬು ಹಣ್ಣು ತಿಂತಾ ಇದ್ದೀನಿ. ಒಂದು ಬೌಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊತಾ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಬಾಳೆ ಎಲೆಗೆ ಹಿಟ್ಟಿಗೆ ಎಲ್ಲ ಕೈಗೆ ಅನ್ಸ್ಕೊಳಕ್ಬೇಕಲ್ವಾ, ಹಾಗಾಗಿ ಸೈಡಿಗೆ ಇಟ್ಕೊಂಡಿರ್ತಾರೆ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಕವರ್ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ರು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಸ್ವಲ್ಪ ಹಿಟ್ಟು ತಕೊಂಡು ಅದನ್ನ ಸ್ವಲ್ಪ ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊತಾರೆ. ಇವಾಗ ನೋಡಿ, ಈ ತರ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂತಾರೆ. ಯಾಕಂದ್ರೆ ಜಾಸ್ತಿ ಹಿಟ್ಟು ತಗೊಂಡ್ರೆ ಹಿಟ್ಟಿಟ್ಟೆ ತಿಂದಂಗಾಗುತ್ತೆ, ಸ್ವೀಟ್ ಅನ್ಸೋದಿಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಹಿಟ್ಟು ತಗೊಂಡು ಒಳಗಡೆ ಹೂರಣ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ಏನಪ್ಪಾ ಅಂದ್ರೆ ಹೂರಣ ಮೇಲ್ಗಡೆ ಕಾಣದೇ ಇರೋ ತರ ನೀಟಾಗಿ ಕವರ್ ಮಾಡಬೇಕು. ಆವಾಗೆ ಹೋಳಿಗೆ ಶೇಪ್ ಆಗಲಿ ಹೋಳಿಗೆ ಆಗಲಿ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಹೋಳಿಗೆ ಹೂರಣ ಎಷ್ಟು ಸಾಫ್ಟ್ ಇರುತ್ತೋ ಹಿಟ್ಟು ಕೂಡ ಅಷ್ಟೇ ಸಾಫ್ಟ್ ಇರಬೇಕು. ಹಿಟ್ಟು ಗಟ್ಟಿ ಮಾಡಿಕೊಂಡು ಹೂರಣ ಸಾಫ್ಟ್ ಆಗಿದ್ರೆ ನಾವು ತಟ್ಟೋದಕ್ಕೆ ಸರಿ ಆಗೋದಿಲ್ಲ. ಅಲ್ಲೇ ಗಟ್ಟಿ ಒಂದೇ ಕಡೆ ಹೂರಣ ನಿಂತ್ಕೊಬಿಡುತ್ತೆ. ಯಾವುದೇ ಒಂದಾಗ್ಲಿ ಎರಡೂ ಕರೆಕ್ಟಾಗೇ ಇರಬೇಕು. ಎರಡು ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಒಂದು ಗಟ್ಟಿ ಒಂದು ಸಾಫ್ಟ್ ಆದ್ರೆ ಯಾವ್ದು ಗಟ್ಟಿ ಆದ್ರೂ ಚೆನ್ನಾಗಿ ಬರೋದಿಲ್ಲ. ಈಗ ಇದು ಕರೆಕ್ಟ್ ಆಗಿದೆ. ಈಗ ಎಣ್ಣೆ ಹಚ್ಕೊಂಡು ಈಗ ಬಾಳೆ ಎಲೆ ಮೇಲೆ ಇಟ್ಕೊಂಡು ತಟ್ತಾ ಇದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಮೇಲ್ಗಡೆ ಒಂದು ಕವರ್ ಹಾಕೊಂಡು ಎಷ್ಟು ತೆಳುಗಾಗುತ್ತೋ ಅಷ್ಟು ತೆಳುಗೆ ನಾವು ಮಾಡ್ಕೋಬೇಕು. ಕವರಲ್ಲಿ ಹಾಕಿ ಈ ತರ ನೋಡಿ, ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಯಾಕಂದ್ರೆ ಮೇಲ್ಗಡೆ ಅಂಟ್ಕೋಬಾರ್ದಲ್ವಾ. ಹಾಗಾಗಿ ಹೋಳಿಗೆ ಮಾಡೋದು ನೋಡ್ತಾ ಇದ್ರೆ ಆಗೋದ್ರೊಳಗೇನೆ ಯಾವಾಗ ತಿಂತೀವೋ ಅನ್ನಷ್ಟು ಆಸೆ ಆಗ್ತಾ ಇದೆ. ಯಾಕಂದ್ರೆ ಈ ಹಬ್ಬದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ. ಯಾಕಂದ್ರೆ ಹಬ್ಬದ ಊಟನೇ ಅಲ್ವಾ. ಹಾಗಾಗಿ ಅಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ ಸಾಂಬಾರ್ ಹೇಗಾಗಿದೆ ಅಂತ ಹೇಳಿ. ಇದು ಸ್ಪೆಷಲ್ ಬೇರೆ ದಿನ ಮಾಡಿದಾಗ ಅದು ಒಂಥರ ಸ್ಮೆಲ್ಲು ಜಾಸ್ತಿ, ತಿನ್ನೋಣ ಅಂತ ಆಸೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹೋಳಿಗೆ ನೋಡಿ, ಪೇಪರ್ ಹೋಳಿಗೆ ತರ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಸಾಫ್ಟ್ ಆಗಿದೆ. ಯಾವುದೇ ತರ ಗಟ್ಟಿ ರೊಟ್ಟಿ ತರ ಏನೂ ಆಗಲ್ಲ. ಇದು ಸಾಫ್ಟ್ ಆಗಿ ಬರುತ್ತೆ. ಎಷ್ಟಾದ್ರು ಫೋಲ್ಡ್ ಮಾಡ್ಕೋಬಹುದು. ನೋಡಿ, ಈ ತರ ನೀಟಾಗಿ ತೆಗೆದ್ಬಿಟ್ಟು ಕೈಯಲ್ಲಿ ಹಂಚ ಮೇಲೆ ಹಾಕಬೇಕು. ಎಲ್ಲಿಗೆ ಒಂದು ಸ್ಟೆಪ್ ಮುಗ್ದಂಗೆನೆ ಇಷ್ಟ ಆಯ್ತು ಅಂದ್ರೆ ಇನ್ನೇನಿಲ್ಲ, ತಗೊಂಡು ಮಗಚಿ ಎತ್ತು ಬಿಟ್ರೆ ಮುಗ್ದೇ ಹೋಯ್ತು. ಹೋಳಿಗೆ ರೆಡಿ ಆಯ್ತು. ಇದೇ ತರನೇ ಇನ್ನೊಂದು ಹೋಳಿಗೆ ಕೂಡ ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ. 1 by 1 ಹೋಳಿಗೆ ಎಲ್ಲದನ್ನು ಮಾಡಿ ಇಡ್ತಾ ಇದ್ದಾರೆ. ಹೋಳಿಗೆ ಅಂತೂ ಸೂಪರ್ ಆಗಿ ಬರ್ತಾ ಇದಾವೆ. ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ. ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇರೋ ಥರ ಆಗ್ತಾ ಐತಿ. ಅಷ್ಟು ಚೆನ್ನಾಗಿದ್ದಾವೆ ಹೋಳಿಗೆ ನೋಡೋಕ್ಕೆ. ಸ್ವಲ್ಪ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ. ಈಗ ಮಾಡೋದು ನೋಡಿದ್ರೆ ಸಾಲ್ಗಿತ ಇಲ್ಲ ಅನ್ನಂಗೆ ಆಗ್ತಾ ಐತೆ. ಅಷ್ಟೊಂದು ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಮಾಡಿದ್ವಿ ಅಂದರೆ ಅದ್ರ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಇವಾಗ ಹಾಗೆ ಆಗ್ಬೋದು ನಮ್ಮನೆಯಲ್ಲೂ. ನೋಡಿ ಹೇಗೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನೋ ಒಂಥರ ಹೋಳಿಗೆ ಮಾಡೋದನ್ನ ನೋಡೋಕೆ ಚಂದ. ಇದೇ ತರನೇ ಎಲ್ಲದನ್ನು ಆಯ್ತು. ಇನ್ನ ಎಲ್ಲ ಹೋಳಿಗೆನೂ ತೋರ್ಸಕ್ಕಾಗಲ್ಲ. ಹಾಗಾಗಿ ಎಲ್ಲ ಹೋಳಿಗೆನೂ ಒಂದೇ ತರ ಮಾಡೋದ್ರಿಂದ 1-2 ಹೋಳಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಏನೋ ಒಂಥರ ಅದನ್ನ ಹಾಕೊಂಡು ಈ ತರ ಹಿಂಗ್ ತಟ್ಟೋದು ನೋಡ್ತಾ ಇದ್ರೇನೆ ಏನೋ ಒಂಥರ ಆಸೆ. ಇದು ಆರ್ ಹೋದ್ಮೇಲೆ ತಿನ್ನೋಕ್ಕಿಂತ ಇದೇ ತರ ಬಿಸಿ ಇರ್ಬೇಕಾದ್ರೆ ಈ ತರ ಮಾಡ್ಕೊಂಡು ಹಂಚ ಮೇಲಿಂದ ಡೈರೆಕ್ಟ್ ಪ್ಲೇಟಿಗೆ ತಕೊಂಡು ಅದಕ್ಕೆ ತುಪ್ಪ ಹಾಕಿ ತಿಂತಾ ಇದ್ರೆ ಅದ್ರ ಟೇಸ್ಟೇ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನಿಮ್ಮನೇಲೂ ನೀವು ಯಾವ ತರ ಹೋಳಿಗೆ ಮಾಡ್ತೀರಾ, ಇದೇ ತರ ಹೋಳಿಗೆ ಮಾಡ್ತೀರಾ, ಇಲ್ಲ ಅಂದ್ರೆ ಬೇರೆ ಟೈಪ್ ಮಾಡ್ತೀರಾ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಅಪ್ಪಾಜಿನ ಏನ್ ಮಾಡ್ತಾ ಇದ್ದಾರೆ, ಅವ್ರು ಒಳಗಡೆ ಸೇರ್ಕೊಂಡು ಏನೋ ಸ್ಮೆಲ್ ಬರ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ನೋಡಕ್ ಬಂದಿದ್ದಾರೆ. ನಮ್ಮ ಅಪ್ಪಾಜಿ ನಿಂತ್ಕೊಂಡು ಏನಿರ್ಬೋದು ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಅನ್ಕೊಂತಾ ಇದ್ರನ ಈಗ ಒಳಗ್ ಬಂದು ನೋಡಿದ್ಮೇಲೆ ಓ ಹೋಳಿಗೆ ಪ್ರೋಗ್ರಾಮ್ ನಡೀತಾ ಇದೆಯಾ ಅಂತ ಅನ್ಕೊಂತಾ ಇದ್ದಾರೆ. ಹೋಳಿಗೆ ರೆಡಿ ಆಗಿದೆ, ಬನ್ನಿ ತಿನ್ನೋಣ. ನಾ ಫಸ್ಟ್ ಹೋಳಿಗೆನೆ ನಮ್ಮ ಅಥರ್ವಂಗ್ ತಿನ್ನಿಸ್ತಾ ಇದ್ದೀನಿ. ಅವ್ನು ಹೇಗಿದೆ ಅಂತ ಹೇಳ್ತಾನೆ ನೋಡೋಣ. ಚಿನ್ನ
ರೆಡಿನಾ? ರೆಡಿ? ಏನು ಚಿನ್ನ ಇದು? ಹೋಳಿಗೆ. ಇಲ್ಲಿ ನೋಡಿ ಹೇಳ್ಬೇಕು ಹೆಂಗೈತೆ ಅಂತ. ಹೆಂಗೈತೆ? ಈ ಕಡೆ ತಿರುಗೋ ವಿಡಿಯೋಕ್ಕೆ. ಸೂಪರಾ? ನೋಡಿ ಗಾಯ್ಸ್, ಸೂಪರ್ ಆಗಿದೆ ಅಂತೆ ಹೋಳಿಗೆ. ಹೇಳ್ತೀನಿ, ಅವ್ರಿಗೆ ಕಾಣಿಸ್ಲಿಲ್ಲಂತೆ. ಸೂಪರ್ ಆಗೈತೆ ಅಂತ ಹೇಳು. ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳು. ಬಾ, ತಾತ ಏನು ಹೇಳುತ್ತೆ, ತಾತ ತಿಂದಾದ್ಮೇಲೆ ತಾತಂದೊಂದ್ಸತಿ ಕೇಳ್ಕೊ ಬರ್ತೀನಿ. ಹಿಡ್ಕ ಹಿಂಗೆ ಬರ್ತೀನಿ ಮತ್ತೆ. ಅಪ್ಪಾಜಿ ಹೋಳಿಗೆ ತಿಂತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪಾಜಿ ಹೋಳಿಗೆ ತಿನ್ನಬಾರ್ದು, ಆದ್ರೂ ಆಸೆ ಅಂತ ಕೊಟ್ಟಿದ್ದೀವಿ ಸಣ್ಣದು. ಯಾಕಂದರೆ ನಮ್ಮ ಅಪ್ಪಾಜಿಗೆ ಶುಗರು. ಹೆಂಗೈತೆ ಅಪ್ಪಾಜಿ? ಅಪ್ಪಾಜಿ ನಮ್ಮ ಅಪ್ಪಾಜಿ ಹೋಳಿಗೆ ತಿಂದ್ಬಿಟ್ಟು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಯಾವಾಗ್ಲೂ ಅಷ್ಟೇನೆ, ಚೆನ್ನಾಗಿತ್ತು ಅಂದರೆ ಯಾವ ಥರ ರೆಸ್ಪಾನ್ಸ್ ಬರೋದಿಲ್ಲ, ಚೆನ್ನಾಗಿಲ್ಲ ಅಂದ್ರೇ ರೆಸ್ಪಾನ್ಸ್ ಬರೋದು ನಮ್ಮ ಮನೇಲಿ. ಹಾಗಾಗಿ ಸುಮ್ಮನೆ ತಿಂತಾ ಇದ್ದಾರೆ. ಅದರಲ್ಲಿ 2ನೇ ಸತಿ ಕೈ ಅಲ್ಲಿಗೆ ಹೋಯ್ತು ಅಂದರೆ ಚೆನ್ನಾಗಿದೆ ಅಂತಲೇ ಅರ್ಥ. ಹೋಳಿಗೆ ನಾನು ಕೂಡ ತಿಂತಾ ಇದ್ದೀನಿ. ಸೂಪರಾಗಿದೆ ಟೇಸ್ಟ್ ಅಂತೂ. ಪಾಪ ನಮ್ಮ ಅಮ್ಮಂಗೆ ಹೋಳಿಗೆ ಟೇಸ್ಟ್ ಕೂಡ ನೋಡಿಲ್ಲ, ಅದಕ್ಕೆ ನಾನೇನು ಚೂರು ಬಾಯಿಗೆ ಹಾಕಿ ತಿನ್ನಿಸಿ ಟೇಸ್ಟ್ ಹೆಂಗಿದೆ ಅಂತ ತೋರ್ಸೋಣ ಅಂತ ಬಂದೀನಿ. ತಗೊಳಮ್ಮ, ಹೆಂಗಿದೆ ಅಂತ ಹೇಳ್ರಿ. ಫುಲ್ ಸೂಪರ್ ಆಗಿದೆ. ಸೂಪರ್ ಆಗಿತ್ತಾ? ಫೈನಲಿ ಹೋಳಿಗೆ ಕಂಪ್ಲೀಟ್ ಆಯಿತು. ನೋಡಿ, ಇಷ್ಟ ಆಗಿದೆ ಹೋಳಿಗೆ ಕಂಪ್ಲೀಟ್ ಆಯಿತು. ಇನ್ನೇನಿಲ್ಲ, ನೈಟು ಊಟ ಮಾಡಿ ಮಲಗೋದೆ. ಹಾಗಾಗಿ ಪ್ಲೇಟಿಗೆ ಇನ್ನು ಸರ್ವ್ ಮಾಡಬೇಕು. ಆಲ್ರೆಡಿ ಎಲ್ಲರೂ ಒಂದೊಂದು ಟೇಸ್ಟ್ ನೋಡಾಗಿದೆ. ಇವಾಗ ಹೋಳಿಗೆ ರೆಡಿ ಆಗಿದೆ. ಫುಲ್ ಕಂಪ್ಲೀಟ್ ಆಗಿ ಇಷ್ಟೇ ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ. ಸಿಂಪಲಾಗಿ ಒಂದು ಸ್ವಲ್ಪ ಹೋಳಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ವಿ. ಸ್ವಲ್ಪ ಸಾಂಬಾರು, ಹೋಳಿಗೆ ಸಾಂಬಾರು, ಹಾಗೆ ಹೋಳಿಗೆ ಮಾಡ್ಕೊಂಡ್ವಿ. ಹೋಳಿಗೆ ನೋಡಿ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಯಾರು ಆಸೆ ಮಾಡ್ಕೋಬೇಡಿ, ನಿಮ್ಮನೆಗೂ ನೀವು ಮಾಡ್ಕೊತೀನಿ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಹೀಗೆ ಹೊಸ ರೆಸಿಪಿನ ಮಾಡ್ತಾ ಇರ್ತೀವಿ, ಮನೇಲಿ ಏನು ಮಾಡ್ತಾ ಇರ್ತೀವಿ ಅಂತ ಫುಲ್ ಡೀಟೇಲಾಗಿ ತೋರಿಸ್ತಾ ಇರ್ತೀನಿ. ಓಕೆ ಗೈಸ್, ಬಾಯ್. ಹಾಗೆ ಸ್ವಲ್ಪ ಹೆಸರು ಕಾಳು ಮೊಳಕೆ ಬರ್ಸಿಟ್ಟಿದ್ರು ನಮ್ಮಮ್ಮ. ಅದನ್ನ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಒಗ್ಗರಣೆ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಬೆಳಗ್ಗೆ ನೆನ್ನೆ ರಾತ್ರಿ ಅಮ್ಮ ಹೆಸರು ಕಾಳು ನೆನೆಸಿಟ್ಟಿತ್ತು, ಮೊಳಕೆ ಎಲ್ಲ ಬಂದಿದ್ವು. ಹಸಿ ತಿನ್ನಬಾರ್ದು ಅಂತ ಹೇಳ್ತಾರಲ್ವ, ಸ್ವಲ್ಪ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳಿ. ಹಾಗಾಗಿ ಎಲ್ಲರಿಗೂ ಆಗಲ್ಲ, ಪ್ರೆಗ್ನೆಂಟ್ ಇರೋರಿಗೆ ಇನ್ಫೆಕ್ಷನ್ ಆಗ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಅಮ್ಮ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ತಿನ್ನಕ್ಕೆ ಕೊಡೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಟಿದ್ರು. ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ, ಹೆಸರು ಕಾಳು ಒಗ್ಗರಣೆ. ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಹಾಕ್ತಾರೆ, ಆದರೂ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿಬಿಟ್ಟು ಉಪ್ಪು ಹಾಕಿ ಕಾಯಿ ತುರಿ ಹಾಕಿದ್ರು ಸೂಪರಾಗಿ ಆಗುತ್ತೆ ಪಲ್ಯ. ಅಮ್ಮ ಮಾಡ್ತಾ ಇದ್ದಾರೆ, ಬನ್ನಿ ಹೆಸರು ಕಾಳು ಪಲ್ಯ ನೋಡ್ಕೊ ಬಂದ್ಬಿಡೋಣ. ಎಣ್ಣೆ ಕಾದಿದೆ. ಇವಾಗ ಫಸ್ಟಲ್ಲೇ ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾರೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋದಿಲ್ಲ. ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಅಷ್ಟನ್ನೇ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾರೆ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಹೆಸರು ಕಾಳಿದೆ ಅಲ್ವಾ, ಹೆಸರು ಕಾಳು ಮೊಳಕೆ ಬಸಿರೋಂಥ ಹೆಸರು ಕಾಳನ್ನ ಹಾಕಿ ಉಪ್ಪು ಹಾಕಿ ಮೇಲ್ಗಡೆ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿ ಆಗಿಬಿಡುತ್ತೆ ಹೆಸರು ಕಾಳು ಪಲ್ಯ. ಆರೋಗ್ಯಕ್ಕೂ ತುಂಬ ಒಳ್ಳೇದಿದು. ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಅಂತ ಹೇಳಿ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಹಸಿ ಇದ್ದಾಗೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫುಲ್ ಬೇಯಿಸ್ದೇನೆ ಸ್ವಲ್ಪ ಒಂದು 60-70% ಆಗಷ್ಟು ಮಾತ್ರನೇ ಲೈಟಾಗಿ ಬೇಯಿಸ್ತಾರೆ. ಅವಾಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಫುಲ್ ಸಾಫ್ಟ್ ಆಗಂಗೆ ಬೇಯಿಸಬಾರ್ದು. ಈಗ ಪ್ರಿಪೇರ್ ಆಗಿದೆ ಹೆಸರು ಕಾಳು ಪಲ್ಯ. ಹಾಗೆ ಮೇಲ್ಗಡೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರು. ಇನ್ನು ಊಟ ಮಾಡೋಣ ಬನ್ನಿ. ಊಟ ಮಾಡೋಕ್ಕೆ ನಮ್ಮಮ್ಮ ಎಲ್ಲರಿಗೂ ಊಟ ಹಾಕ್ಕೊಡ್ತಾ ಇದ್ದಾರೆ. ರೈಸು ಹಾಗೆ ಹೆಸರು ಕಾಳು ಪಲ್ಯ, ಅದ್ರ ಜೊತೆಗೆ ಹೋಳಿಗೆ ಸಾಂಬಾರು, ಬೇಳೆಕಟ್ಟು ಇಷ್ಟನ್ನ ಹಾಕೊಂಡು ಉಣ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡೋ ಟೈಮ್ ಬರ್ತಾ ಇದೆ. ಎಲ್ಲ ಊಟ ಮಾಡಿಬಿಟ್ಟು ಇನ್ನು ಮಲಗೋ ಟೈಮು. ಹಾಗೆ ಎಲ್ಲ ಟಿ ವಿ ನೋಡ್ತಾ ಇದ್ರು. ನಾವು ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಮಾಡಿರೋ ಅಡುಗೆ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಊಟ ಮಾಡೋದು ಇವಾಗ ಆ ಥರ ಒಂದು ಊಟ ಆಯಿತು. ಇವಾಗ ನಾವು ನೆಮ್ಮದಿಯಾಗಿ ಊಟ ಮಾಡ್ಬೋದು. ಊಟ ಮಾಡಿ ಒಂದು ಗ್ಲಾಸ್ ಹಾಲು ಕುಡಿದು ಹಾಗೆ ಹೊರಗಡೆ ಸ್ವಲ್ಪ ವಾಕ್ ಮಾಡಿಕೊಂಡು ಬರೋಣ ಅಂತ ಹೊರಗಡೆ ಬಂದೆ. ಹಾಗೆ ಹೊರಗಡೆ ಎಲ್ಲ ಫುಲ್ಲು ನೋಡಿ ಎಷ್ಟು ಕತ್ಲಾಗ್ಬಿಟ್ಟಿದೆ. ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಓಕೆ ಗೈಸ್, ಮತ್ತೆ ನಾಳೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.